ಸಹಿಸ್ಕೊಡೋದೇನಿಲ್ಲ ಸರ್ ನನಗೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಟ್ಟಿಗೆ ಬಂದಾಗ ಭಾಳ ಇಂಟೆಲಿಜೆಂಟಾಗಿ ಏನೇನೋ ಪ್ರಿಪೇರ್ ಆಗಿ ಬರ್ತಾಯಿದ್ವಿ. ನಾನು ನಿಜ ಹೇಳ್ತೀನಿ, ಸಿನಿಮಾಗೆ ಮೊದಲು ನಾನು ಪ್ರಿಪೇರ್ ಆಗಿದ್ದೆ, ಬಟ್ ಸೆಟ್ಟಿಗೆ ನಾನು ಫಸ್ಟ್ ಡೇ ಶೂಟ್ ಆದಮೇಲೆ ನಾನು ನೆಕ್ಸ್ಟ್ ಡೇ ಡಿಸೈಡ್ ಮಾಡಿದ್ದು ಏನು ಪ್ರಿಪೇರ್ ಆಗೋದು ಬೇಡ. ಬಿಕಾಸ್ ಒಬ್ಬ ನುರಿತ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಇದ್ದಾಗ ಆ ಮೂಮೆಂಟಲ್ಲಿ ಇದ್ದರೆ ಸಾಕು. ಅವ್ರು ಏನು ಬೇಕು, ಹೇಗೆ ಬೇಕು, ಯಾವ ರೀತಿ ಡೈಲಾಗ್ ಹೇಳಬೇಕು ಎಲ್ಲನೂ ಅವ್ರು ಹೇಳ್ತಾ ಇದ್ದಿದ್ದರಿಂದ ಅಷ್ಟೂ ದಿನವೂ ನಾನು ಆ್ಯಕ್ಚುಲಿ ಟೆನ್ಷನ್ ಇಲ್ಲದೆ ಶೂಟಿಂಗ್ ಬರ್ತಾ ಇದೆ. ಬಿಕಾಸ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವೇ ಸ್ವಲ್ಪ ಯಾವ ರೀತಿ ಗ್ರಾಫ್ ಇರಬೇಕು, ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅನ್ನೋದು ನಾವೇ ರಿಸರ್ಚ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನನಗೆ ಆ ಥರ ಕಷ್ಟ ಬಂದೇ ಇಲ್ಲ. ಬಿಕಾಸ್ ಎಲ್ಲೇ ಒಂದು ಪಾಯಿಂಟ್ ಎಲ್ಲಾದರೂ ಕಮ್ಮಿ ಆದರೂ, ಒಂದು ಪಾಯಿಂಟ್ ಎಲ್ಲಾದರೂ ಜಾಸ್ತಿ ಆದರೂ ಅಲ್ಲೇ ಬಂದು ಟಪ್ ಅಂತ ಡೈರೆಕ್ಟ್ರು ಹೇಳ್ತಾ ಇದ್ರು. ಅದು ಅವರ ಒಂದು ಪ್ರೊಫೆಸಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾದ ಬರಹಗಾರರು ಆ್ಯಂಡ್ ಸ್ಪೆಷಲಿ ಹ್ಯೂಮನ್ ಇಮೋಷನ್ಸ್ನ ಭಾಳಷ್ಟು ಅರ್ಥ ಮಾಡ್ಕೊಂಡಿರುವ ರೈಟರ್ ಅವರು. ಅದಕ್ಕಾಗಿ ಅವರು ಈ ಒಂದು ಫ್ಯಾಮಿಲಿ ಡ್ರಾಮಾ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪೋಸ್ಟರ್ ನೋಡಿದಾಗ ನಿಮಗೆ ಇದೆಲ್ಲ ರಕ್ತ ಇದೆಲ್ಲ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ನೋಡಬೇಕು ಅಂದರೆ ಇದೊಂದು ಪ್ಯೂರ್ ಫ್ಯಾಮಿಲಿ ಡ್ರಾಮಾ. ತುಂಬ ಫ್ಯಾಮಿಲಿ ಇಮೋಷನ್ ತುಂಬ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಅದಕ್ಕೆ CSB ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಈ ಸಿನಿಮಾಗೋಸ್ಕರ ನಾನು ಭಾಳ ಪ್ರಿಪೇರ್ ಆಗಿದ್ದೆ, ಸರ್ಗೂ ಗೊತ್ತು. 1.5-2 ತಿಂಗಳು ಒಳ್ಳೆ ಹುಚ್ಚರ ಥರ ಪ್ರಿಪೇರ್ ಆಗ್ತದೆ. ನನ್ನ ವೈಫ್ ಕೂಡ ಕೇಳ್ತದೆ ನಿನ್ಗೆ ಏನಾಗಿದೆ ಅಂತ. ಬಟ್ ಒಂದು ದಿನ ಪ್ರಿಪರೇಷನ್ ಎಲ್ಲ ಬ್ಲಾಸ್ಟ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ, ಸರ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಸರ್ ಒಂದು ವಿಡಿಯೋ ಕಳಿಸಿದ್ರು. ಸರ್ ಸಡನ್ನಾಗಿ ಒಂದೇ ದಿನದಲ್ಲಿ, ಅಂದರೆ ಈ ಕ್ಯಾರೆಕ್ಟರ್ಗೆ ಸಾಯಿ ಸರ್ ಮಾಡುವಂಥ ಕ್ಯಾರೆಕ್ಟರ್ಗೆ ಯಾವ ರೀತಿ ಲುಕ್ ಚೆನ್ನಾಗಿರುತ್ತೆ, ಯಾವ ರೀತಿ ವಾಕ್ ಚೆನ್ನಾಗಿರುತ್ತೆ ಅಂತ ಅವ್ರೊಂದು ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಅಲ್ಲಿಗೆ ಅಯ್ಯೋ ದೇವರೇ, ಇಷ್ಟೊಂದೆಲ್ಲ ಪ್ರಿಪೇರ್ ಆಗಿದ್ದು ವೇಸ್ಟ್ ಆಯ್ತು ಅನ್ನೋ ಲೆವೆಲ್ಗೆ. ಬಿಕಾಸ್ ಅದೇ ಸರ್ ಹೇಳಿದಾಗೆ 50 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅವ್ರ ಸೆಟ್ಟಲ್ಲಿ ಇದ್ದಂತಹ ರೀತಿ ಸರ್ ನಮ್ಮಂಥ ಆ್ಯಕ್ಟರ್ಸ್ಗೆ ಅದೊಂದು ಟೆಕ್ಸ್ಟ್ ಬುಕ್ ಸರ್. ನೀವು ಇಲ್ಲಿ ಇದ್ದೀರಾ ಅಂತ ನಾನು ಹೇಳ್ತಲ್ಲ, ನನ್ನ ಫ್ರೆಂಡ್ಸಿಗೂ ಕೂಡ ಇದೇ ಮಾತು ಹೇಳ್ತಾ ಇದ್ದೆ. ಬಿಕಾಸ್ ಆಫ್ಟರ್ 50 years 50 ವರ್ಷ ಆದ ಮೇಲೂ ಕೂಡ ಅದೇ ಶ್ರದ್ಧೆ, ಅದೇ ಭಯ, ಅದೇ ಭಕ್ತಿ ಅಭಿನಯದ ಮೇಲೆ ಸರ್ ತೋರಿಸ್ತಾ ಇರೋದು ನಮ್ಮಂಥ ಯುವ ನಟರಿಗೆ ಅದೊಂದು ರೀತಿ ತುಂಬ ದೊಡ್ಡ ಉದಾಹರಣೆ. ಅದು ನೀವು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಅಲ್ಲಿ ಲೈವ್ ಆಗಿ ಮಾಡಿ ತೋರಿಸಿದ್ರ. ಸೊ ಅದು ಉದಾಹರಣೆ. ಸುಮ್ಮನೆ ಭಾಷಣದಲ್ಲಿ ಹೇಳೋದು ಇನ್ನೊಂದು, ಅದನ್ನು ನಿಜವಾಗ್ಲೂ ಬದುಕೋದು ಇನ್ನೊಂದು. ಸೊ ಅದನ್ನು ನೀವು ಮಾಡಿ ತೋರಿಸಿದ್ರೆ. ಸೊ ರಿಯಲಿ ಥ್ಯಾಂಕ್ ಯು. ಸರ್ ಜೊತೆ ನಾನೊಂದು ತುಳು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಬರೀ 3 ದಿನ ನಾವು ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ನಾನು ಆವಾಗಲೇ ಅಂದ್ಕೊಂಡಿದ್ದೆ ಸರ್ ಜೊತೆ ಒಂದು ಫುಲ್ ಫ್ಲೆಜ್ ಸಿನಿಮಾ ಮಾಡಬೇಕಲ್ಲ ಅಂತ. ಇದು ಫುಲ್ ಫ್ಲೆಜ್ ಅಲ್ಲ, ಫುಲ್ ಸಿನಿಮಾದಲ್ಲಿ ಅವರೇ ಹೀರೋ ನಿಜವಾಗ್ಲೂ ಹೇಳಬೇಕು ಅಂದರೆ. ಸೊ ಅಂಥ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ತುಂಬ ಧನ್ಯವಾದ. ಆ್ಯಂಡ್ ಎಲ್ಲದಕ್ಕೂ ಚೌಕಿದಾರೆ ಕಾರಣ. ಆ್ಯಂಡ್ ನಮ್ಮ ನಿರ್ಮಾಪಕರು ಸರ್, ನಿಮ್ಮ ಜರ್ನಿನೇ ಭಾಳ ದೊಡ್ಡ ಇನ್ಸ್ಪಿರೇಷನ್ ಸರ್ ನಮ್ಮಂಥ ಯುವಕರಿಗೆ. ನಿಜವಾಗ್ಲೂ ಅವರ ಲೈಫ್ ಜರ್ನಿ ನಾನು ಕೇಳಿದಾಗ ಈ ಸಿನಿಮಾದಲ್ಲಿ ಇನ್ನಷ್ಟು ಕಷ್ಟಪಟ್ಟು ಆ್ಯಕ್ಟ್ ಮಾಡಬೇಕು, ಇನ್ನಷ್ಟು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವರ ಲೈಫ್ ಜರ್ನಿ ನಮಗೆ ಕೊಡ್ತು. ಅವರೇನು ನಮಗೆ ರೆಮ್ಯುನರೇಷನ್ ಆಗಿರಲಿ ಅಥವಾ ಅವ್ರು ಕೊಡುವಂಥ ಪ್ರಾವಿಷನ್ಸ್ ಏನೋ ಅದಕ್ಕಿಂತ ದೊಡ್ಡದು ಅವರ ಲೈಫ್ ಜರ್ನಿ ಒಂದು ತುಂಬ ದೊಡ್ಡ ಪ್ರಾವಿಷನ್ ಆಗಿತ್ತು ನಮಗೆ ಸರ್. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್, ಅವ್ರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು. ಆ್ಯಂಡ್ ಶ್ವೇತಾ ಮ್ಯಾಮ್, ನಿಮ್ಮನ್ನು ಚಿಕ್ಕವನಿರುವಾಗ ನೋಡ್ತಾ ಇದ್ದೆ. ನಿಮ್ಮ ಸಾಂಗ್ಸ್ ನನಗೆ ಭಾಳ ಫೇವ್ರೇಟ್, ಮನೆಯಲ್ಲೂ ತುಂಬ ಫೇವ್ರೇಟ್. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಭಾಳ ಖುಷಿಯಾಗಿತ್ತು. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ಮ್ಯಾಮ್. ಆ್ಯಂಡ್ ಧನ್ಯ ಅವರು ಫಸ್ಟ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಕಂಪ್ಲೀಟ್ಲಿ ವೆರಿ ವೆರಿ ಡಿಫ್ರೆಂಟ್ ಈ ಸಿನಿಮಾದಲ್ಲಿ. ಆ್ಯಂಡ್ ಅವರು ಆ್ಯಕ್ಟ್ ಮಾಡಿರುವಂಥ ರೀತಿ, ಅವರ ಪಾತ್ರ ಈ ಸಿನಿಮಾದಲ್ಲಿ ಮಾಡಿರುವಂಥ ಕೆಲಸಗಳು ನಿಜವಾಗ್ಲೂ ಅದು ಅವರಲ್ಲಿರುವಂಥ ಪ್ರಾಮಾಣಿಕ ಆ್ಯಕ್ಟರ್ ಇರೋದ್ರಿಂದ ಆ ಥರ ಕ್ಯಾರೆಕ್ಟರ್ ನೀವು, ಆ ಥರ ಪ್ಲೇ ನೀವು ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಕಂಗ್ರ್ಯಾಚುಲೇಷನ್, ತುಂಬ ಚೆನ್ನಾಗಿ ಮಾಡಿದರೆ. ನಮ್ಮ ಮ್ಯಾಮ್ ಕೂಡ ಶೂಟ್ ಟೈಮಲ್ಲಿ ತುಂಬ ಇಟ್ ವಾಸ್ ರಿಯಲಿ ನೈಸ್ ಬೀಯಿಂಗ್ ವಿತ್ ಯು ಪೀಪಲ್. ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ ಸಿದ್ದಣ್ಣ ಸರ್, ನೀವು 15 ವರ್ಷ ಹೇಳಿದಾಗ ನನಗೂ 15 ವರ್ಷದಿಂದ ಪರಿಚಯ ಇವರು. ನಾನು ಕನ್ನಡದಲ್ಲಿ ಮಾಡುವಂಥ ಮೊದಲನೇ ಸಿನಿಮಾದಲ್ಲಿ ಸಿದ್ದಣ್ಣ ಇದ್ದರು. ಅವರು ಸಿನಿಟೆಕ್ ಸೂರಿ ಸರ್ ಜೊತೆ. ಸೊ ಆವತ್ತಿಂದ ಇವರು ಪರಿಚಯ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಸಲೀಸಾಗಿ ಅವ್ರ ಜೊತೆ ಮಾಡುವಂಥ ಅವಕಾಶ ಸಿಕ್ತು. ಕಂಪ್ಲೀಟ್ ಟೀಮ್, ಮ್ಯೂಸಿಕ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 5 ಸಚಿನ್ ಬಸ್ರೂರ್ ಅವರು 5ಕ್ಕೆ 5 ಸಾಂಗು
4 ಸಾಂಗು 100% 4 ಸಾಂಗ್ ಹಿಟ್. ಸೊ ಚಂದ್ರಶೇಖರ್ ಸರ್ಗೆ ಅದೊಂದಿದೆ, ಅಂದರೆ ಸಾಂಗ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಹೇಳ್ತಾ ಇದ್ರು, ನಾನು ಆ್ಯಕ್ಚುಲಿ ಕತೆ ಕೇಳಿದಾಗ ಸರ್ ಹೇಳಿದ್ರೆ ಸಾಂಗ್ ಸಗದಾಗಿ ಮಾಡ್ತೀನಿ, ಹೌದಾ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅವ್ರಿಗೆ ತುಂಬ ಹೋಲ್ಡ್ ಇದೆ, ಅಂದರೆ ಪ್ರಾಯಶಃ ಅವ್ರು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ಕೋತೀನಿ ಸಚಿನ್ ಅವರಿಗೆ ಸರ್. ಆ್ಯಕ್ಚುಲಿ 4 ಸಾಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ, ಒಂದು ಆನೆಸ್ಟ್ ಪ್ರಯತ್ನ ಇದು. ಕಂಪ್ಲೀಟ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಸ್ಟೈಲ್ ಆಫ್ ಸಿನಿಮಾ ದಿಸ್ ಇಸ್. ಸೊ ಇದರಲ್ಲಿ ಏನೇ ಕ್ರೆಡಿಟ್ ಬಂದರು ಈ ಸಿನಿಮಾಗೆ, ಅಥವಾ ನನ್ನ ಆ್ಯಕ್ಟಿಂಗಿಗೆ, ಅಥವಾ ಯಾರ್ದು ಏನೇ ಆದರೂ ಇದಕ್ಕೆ ದೊಡ್ಡ ಮೇಯ್ನ್ ಕ್ರೆಡಿಟ್ ಸಲ್ಲಬೇಕಾಗಿರೋದು ಚಂದ್ರಶೇಖರ್ ಬಂಡ್ಯಪ್ಪ ಸರ್ಗೆ. ಥ್ಯಾಂಕ್ ಯು, ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.